ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನುವಂತಹ ಒಂದು ಮಾತಿದೆ. ಅದಕ್ಕೆ ಸರಿ ಹೊಂದುವಂತೆ ಈಗ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿರುವಂತಹ ಒಂದು ಕೆಲಸ ಅದೇ ಗಾದೆಗೆ ನಮ್ಮನ್ನು ಹತ್ತಿರ ತಗೊಂಡು ಹೋಗುತ್ತೆ. ಯಾರ್ದೋ ದುಡ್ಡು ಸಿದ್ದರಾಮಯ್ಯನವರ ಜಾತ್ರೆ ಅನ್ನುವಂಥದ್ದು. ಈ SC, SP, TSP ಅನ್ನುವಂತಹ ಒಂದು ಫಂಡ್ ಇದೆ. ಅದು ದಲಿತರಿಗಾಗಿ ಮೀಸಲಿಟ್ಟಂತಹ ಫಂಡು. ಅದನ್ನು ಯಾವ ರೀತಿ ದ್ವಂದ್ವ ಲೆಕ್ಕಾಚಾರ ತೋರಿಸಿ, ಎರಡೆರಡು ಲೆಕ್ಕಾಚಾರ ತೋರಿಸಿ ದಲಿತರಿಗೆ ಒಂದು ಕಡೆ ಇದನ್ನು ಕೊಟ್ಟಿದ್ದೀವಿ ಅದನ್ನು ಕೊಟ್ಟಿದ್ದೀವಿ ಅಂತ ಯಾಮಾರಿಸೋ ಕೆಲಸವನ್ನು ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಸ್ವತಃ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಡ್ತೀನಿ. ಇದೇನು ಹೊಸದಲ್ಲ, ಕಳೆದ ವರ್ಷವೂ ಇದೇ ನಡೆದಿತ್ತು. 11,500 ಕೋಟಿ ರೂಪಾಯಿಗಳನ್ನು ದಲಿತರಿಂದ ವಂಚಿಸಲಾಗಿತ್ತು. ಈ ಬಾರಿಯೂ ಸಹ ಅದನ್ನೇ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ದಲಿತರನ್ನು ವಂಚಿಸೋದರಲ್ಲಿ ಪಕ್ಷ ಭೇದ ಇರೋದಿಲ್ಲ. ಅದು ಯಾವುದೇ ಪಕ್ಷ ಇರಲಿ, ಯಾವ ಚಾನ್ಸ್ ಸಿಕ್ಕರೂ ಸಹ ದಲಿತರಿಗೆ ಹೇಗಾದರೂ ಮಾಡಿ ಅನ್ಯಾಯ ಮಾಡುವ, ಅವರ ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನು ಮಾಡ್ತಾರೆ. ಸೊ ಏನಾಗಿದೆ ಈಗ, ಮೊದಲಿಗೆ ಈ SC, SP, TSP ಅನ್ನುವಂತಹದ್ದು ಒಂದು ಯೋಜನೆ. ಇದರ ಪ್ರಕಾರ ಕಾನೂನಾತ್ಮಕವಾಗಿ ಬಜೆಟ್ ಮಾಡಿದ ನಂತರ ಬಜೆಟ್ನಲ್ಲಿ ಏನು ಆಯವ್ಯಯ ಅಂತ ಕರಿತೀವಿ, ಅದರಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ ಖರ್ಚುಗಳನ್ನು ಹೋದ ಮೇಲೆ ಸರ್ಕಾರ ನಡೆಸೋದಕ್ಕೆ ಏನು ಖರ್ಚುಗಳಿರ್ತವೆ, ಅದು ಬಾಡಿಗೆಗಳು ಕಟ್ಟೋದಿರ್ಬೋದು, ಸಂಬಳಗಳಿರ್ಬೋದು, ಭತ್ಯೆಗಳಿರ್ಬೋದು, ಎಲ್ಲರ ಭತ್ಯೆಗಳು ಎಲ್ಲವನ್ನು ಕಳೆದ ಮೇಲೆ ಉಳಿದಂಥ ಹಣವನ್ನು ಇಡೀ ರಾಜ್ಯದ ಜನರ ಅಭಿವೃದ್ಧಿಗೆ ತೊಡಗಿಸಬೇಕು ಅನ್ನುವಂತಹದ್ದು. ಅದರಲ್ಲಿ ದಲಿತರಿಗೆ ಅನ್ಯಾಯ ಆಗದೇ ಇರಲಿ ಅಂತ ದಲಿತರ ಜನಸಂಖ್ಯೆಗೆ ಅನುಗುಣವಾಗಿ, ಅವರ ಜನಸಂಖ್ಯೆ ಅನುಪಾತಕ್ಕೆ ಸಮವಾಗಿ ಅವರಿಗೆ ದುಡ್ಡನ್ನು ಎತ್ತಿಡುವಂತಹ ಕೆಲಸವನ್ನು, ಅವರಿಗೇ ಮೀಸಲಿಡುವ ಕೆಲಸವನ್ನು ಮಾಡಲಾಗುತ್ತೆ. ಆ ಕಾನೂನನ್ನು ತಂದಿದ್ದು ಸಹ ಮಿಸ್ಟರ್ ಸಿದ್ದರಾಮಯ್ಯನವರೇ. ಆಂಧ್ರ ಪ್ರದೇಶದಲ್ಲಿ ರಾಜಶೇಖರ ರೆಡ್ಡಿ ಅವರು ತಂದಂತಹ ಕಾನೂನನ್ನು ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದಾಗ ಈ ಕಾನೂನನ್ನು ತೆಗೆದುಕೊಂಡು ಬಂದರು, ಜಾರಿಗೆ ಮಾಡಿದ್ರು. ಸೊ ಅದರ ಪ್ರಕಾರ ಈ ಬಾರಿ 2024-25 ಬಜೆಟ್ನಲ್ಲಿ ಉಳಿಕೆಯಾಗಿರುವಂತಹ ಹಣ ಅಂದರೆ ಜನರಿಗೆ ತೊಡಗಿಸಿಕೊಳ್ಳುವಂತಹ ಹಣದಲ್ಲಿ 24%, SCಗಳು 17% ಇದ್ದಾರೆ ಕರ್ನಾಟಕದಲ್ಲಿ, STಗಳು 7% ಇದ್ದಾರೆ. ಸೊ ಎರಡೂ ಸೇರಿದ್ರೆ 24% ಆಗುತ್ತೆ. ಸೊ SC, SP, TSP 24% ಹಣ ಅವರಿಗೆ ಮೀಸಲಿಡಲಾಗುತ್ತೆ. ಅದರ ಪ್ರಕಾರ 39,121 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಅವರಿಗಾಗಿ ಮೀಸಲಿಡಲಾಯಿತು. ದಲಿತ ಸಮುದಾಯದ ಅಭಿವೃದ್ಧಿಗೆ, ದಲಿತ ಸಮುದಾಯದ ಉಪಯೋಗಕ್ಕೆ ಅಂತ ಎತ್ತಿಡಲಾಯಿತು. ಆಗ ಬಜೆಟ್ ಮಂಡನೆ ಆದ ತಕ್ಷಣ ಕಾಂಗ್ರೆಸ್ನವರು ಇತರೆ ಎಲ್ಲರೂ ಕೂಡ ವೆರಿ ಗುಡ್, ಸಿದ್ದರಾಮಯ್ಯನವರು ದೊಡ್ಡ ಮೊತ್ತವನ್ನೇ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ 40,000 ಕೋಟಿ ಆಗುತ್ತೆ, 39,121 ಕೋಟಿಗಳನ್ನು ದಲಿತರಿಗೆ ಕೊಟ್ಟಿದ್ದಾರೆ, ಮೀಸಲಿಟ್ಟಿದ್ದಾರೆ ಅಂತ ಚಪ್ಪಾಳೆ ಗಿಟ್ಟಿಸ್ಕೊಂಡ್ರು ಸಿದ್ದರಾಮಯ್ಯನವರು. ಅವರು ಸಹ ಬಜೆಟ್ ಮಂಡನೆಯ ನಂತರ ವಿಕ್ಟರಿ ಸಿಂಬಲ್ ತೋರಿಸಿ ಖುಷಿ ಪಟ್ಟಿದ್ರು, ಜನ ಕೂಡ ಖುಷಿ ಪಟ್ಟಿದ್ರು, ದಲಿತರು ನಂಬಿದ್ರು. ಅದರ ಜೊತೆಗೆ ಇನ್ನೊಂದಿತ್ತಲ್ಲ, ಗ್ಯಾರಂಟಿ ಯೋಜನೆಗಳು. 5 ಗ್ಯಾರಂಟಿಗಳನ್ನು ಕೊಡುವ ಮೂಲಕ ರಾಜ್ಯದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಒಂದು ಘೋಷಣೆ ಹಿನ್ನೆಲೆಯಲ್ಲಿ ಜನ ನಿರ್ಧಾರ ಮಾಡಿದ್ರು, ಎಸ್, ಕಾಂಗ್ರೆಸ್ ಸರ್ಕಾರನೇ ವಾಪಸ್ ಬರಬೇಕು. ಒಂದು ಕಡೆ BJPಯ ಕೋಮುವಾದಿತನ ಪ್ಲಸ್ ಭ್ರಷ್ಟಾಚಾರದಿಂದ ಬೇಸತ್ತಿದ್ದಂತಹ ಜನರಿಗೆ ಈ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಕಡೆಯಿಂದ ಆಕರ್ಷಕವಾಗಿ ಕಂಡವು. ಅವರ ಕೋಮುವಾದವನ್ನು ಹಿಮ್ಮೆಟ್ಟಿಸಬೇಕು, BJPಯ ಭ್ರಷ್ಟಾಚಾರವನ್ನು ಹಿಮ್ಮೆಟ್ಟಿಸಬೇಕು, BJPಯನ್ನು ಕರ್ನಾಟಕದಿಂದ ತೊಲಗಿಸಬೇಕು ಅಂತ ನಿರ್ಧಾರ ಮಾಡಿ ಜನ ಕಾಂಗ್ರೆಸ್ಗೆ ಮತ ಹಾಕಿದ್ರು. ಸಿದ್ದರಾಮಯ್ಯನವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆದರು. ಸೊ ಆ ಪಂಚ ಯೋಜನೆಗಳು, ಆ ಪಂಚ ಗ್ಯಾರಂಟಿಗಳಿತ್ತಲ್ಲ, ಆ ಗ್ಯಾರಂಟಿಗಳಿಗೆ 55,000 ಕೋಟಿ ರೂಪಾಯಿಗಳನ್ನು ನಾವು ಗ್ಯಾರಂಟಿಗೆ ಕೊಡ್ತಾ ಇದ್ದೀವಿ ಅಂತ ಲೆಕ್ಕ ತೋರಿಸಿದ್ರು ಸಿದ್ದರಾಮಯ್ಯನವರು. ಸೊ ಅಲ್ಲಿ ಒಂದು ಕಡೆ 55,000, ಈ ಕಡೆ ದಲಿತರಿಗೆ 39,000 ಪ್ಲಸ್ ದಲಿತರಿಗೆ ಗ್ಯಾರಂಟಿ ಯೋಜನೆಗಳು ಲಾಗೂ ಆಗ್ತವೆ. ಸೊ ಒಟ್ಟಾರೆಯಾಗಿ ದಲಿತರಿಗೆ ಬಂಪರ್ ಅನ್ನುವಂತಹದ್ದನ್ನು ಮಾಧ್ಯಮಗಳು ತೋರಿಸಿದ್ವು. ಆ ಮೂಲಕ ಮೇಲ್ವರ್ಗ ಅಂತ ಕರೆಸಿಕೊಳ್ಳುವಂಥವ್ರಿಗೆ ಹೊಟ್ಟೆ ಉರಿ ಬರುವಂಥ ರೀತಿಯಲ್ಲಿ ಕೂಡ ಈ ಮನುವಾದಿ ಮಾಧ್ಯಮಗಳು ಸುದ್ದಿಗಳನ್ನು ಪ್ರಕಟ ಮಾಡಿದ್ವು. ಬಂಪರ್ ದಲಿತರಿಗೆ, ಬಂಪರ್ ದಲಿತರಿಗೆ ಬಂಪರ್ ಅಂತ. ಆದರೆ ಸಿದ್ದರಾಮಯ್ಯನವರು ಇಲ್ಲಿ ಸೈಲೆಂಟಾಗಿ ದಲಿತರಿಗೆ ಮೋಸ ಮಾಡಿದ್ದಾರೆ, ಮೂಗಿಗೆ ತುಪ್ಪ ಸವರಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ನಮಗೆ ಈಗ ಗೊತ್ತಾಗುತ್ತೆ. ಯಾಕೆಂದರೆ 39,000 ಕೋಟಿ ಆ ರೀತಿ ದಲಿತರಿಗೆ ಪ್ರತ್ಯೇಕವಾಗಿಟ್ಟ ಮೇಲೆ
55,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಇಟ್ಟ ಮೇಲೆ ಅದು 94,000 ಕೋಟಿ ಆಗಬೇಕಲ್ವಾ? ಅಲ್ಲ, 80,000 ಕೋಟಿ ಮಾತ್ರ ಆಗುತ್ತೆ. 80,000 ಕೋಟಿಗಳನ್ನು ಮೀಸಲಿಟ್ಟು ಅದನ್ನು 94,000 ಕೋಟಿ ಅಂತ ತೋರಿಸಲಾಗುತ್ತೆ. ಅದು ಜನನು ನಂಬ್ತಾರೆ, ನಂಬೋ ರೀತಿಯಲ್ಲೇ ಲೆಕ್ಕ ತೋರಿಸಲಾಗುತ್ತೆ. ಹಾಗಾದರೆ ಈ 14,000 ಕೋಟಿ ರೂಪಾಯಿಗಳು ಎಲ್ಲಿಂದ ಬಂತು, ಹೇಗೆ? ಅದು ದಲಿತರ ದುಡ್ಡನ್ನು ತೆಗೆದು ಆಟ ಆಡಿರುವಂತಹದ್ದು. SC SP TSPಗೆ 39,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದರೆ ಅದರಲ್ಲಿ 14,282 ಕೋಟಿ ರೂಪಾಯಿಗಳನ್ನು ಅಲ್ಲಿಂದ ಕಡಿದು ಗ್ಯಾರಂಟಿಗಳಿಗೆ ಹಾಕೋದಂತೆ. ಗ್ಯಾರಂಟಿಗಳಿಗೆ ಹಾಕಿದಿರಲ್ಲ ತಪ್ಪಲ್ವಾ ಅಂದರೆ, ಅಯ್ಯೋ ನಾವು ಬೇರೆಯವರಿಗೆ ಉಪಯೋಗಿಸೋದಿಲ್ಲ, ದಲಿತರಿಗೆ ಗ್ಯಾರಂಟಿಗಳನ್ನು ಕೊಡ್ತೀವಲ್ಲ, ಅವರ ಗ್ಯಾರಂಟಿಗಳಿಗೆ ಇದನ್ನು ಉಪಯೋಗಿಸ್ತೀವಿ, ಹಾಗಾಗಿ ಇದು ಯಾವುದೇ ರೀತಿಯಾದಂತಹ ತಪ್ಪಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಮತ್ತು ಮಿಸ್ಟರ್ ಸಿದ್ದರಾಮಯ್ಯನವರ ಅದರ ಒಂದು ಡಿಫೆನ್ಸ್. ಅವರು ಅದನ್ನು ಆ ರೀತಿ ಜನರ ಮುಂದೆ ಈಗ ಹೇಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾದರೆ ಇದು ತಪ್ಪಲ್ವಾ, ಅಥವಾ ದಲಿತರಿಗೆ ಇದರಲ್ಲಿ ಮೋಸ ಆಗಿಲ್ವಾ ಅಂತ ನೋಡಿದ್ರೆ ಸ್ಪಷ್ಟವಾಗಿ ಕಾಣುತ್ತೆ, ದಲಿತರಿಗೆ ಮೋಸ ಆಗಿದೆ. ದಲಿತರಿಗೆ ಒಂದು ಬಾರಿ 39,121 ಕೋಟಿ ರೂಪಾಯಿಗಳನ್ನು ಅವರ ಶಿಕ್ಷಣಕ್ಕೆ, ಅವರ ಸ್ವಉದ್ಯೋಗಕ್ಕೆ, ಅವರ ಮನೆಗಳನ್ನು ಕಟ್ಕೊಡೋದಕ್ಕೆ, ಅವರಿಗೆ ಮೂಲ ಸೌಕರ್ಯ ಒದಗಿಸ್ಕೊಡೋದಕ್ಕೆ, ಬೇರೆಲ್ಲ ವಿಚಾರಗಳಿಗೆ ದಲಿತರಿಗಾಗೆ ಇಟ್ಟ ಮೇಲೆ ಅದು ಪಕ್ಕಕ್ಕಿಡಬೇಕು. ಅಷ್ಟನ್ನು ಸಹ ದಲಿತರಿಗೆ ಬಳಸಬೇಕಲ್ವಾ, ದಲಿತರ ಯೋಜನೆಗಳಿಗೆ ಬಳಸಬೇಕಲ್ವಾ. ಗ್ಯಾರಂಟಿ ಯೋಜನೆಗಳಿಗೆ ಸಪ್ರೇಟ್ ಬಜೆಟ್ ಇಟ್ಟಿದ್ದಾಗ ಅದಕ್ಕೆ 55,000 ಕೋಟಿ ಇದೆ ಅನ್ನೋದಾದರೆ ಅದನ್ನು ಅಲ್ಲಿ ಮತ್ತೆ ದಲಿತರಿಗೆ ಅಲ್ಲಿಂದಾನೇ ಕೊಡಬೇಕಲ್ವಾ? ಇಲ್ಲ, ಇಲ್ಲಿಂದ ತೆಗೆದು ದಲಿತರಿಗೆ ಮಾತ್ರ. ಅಂದರೆ ದಲಿತರಿಗೆ ಗ್ಯಾರಂಟಿ ಯೋಜನೆ ಅನ್ವಯ ಇಲ್ವಾ? ನೀವು ದಲಿತರ ದುಡ್ಡಿಂದನೇ ದಲಿತರಿಗೆ ಗ್ಯಾರಂಟಿ ಕೊಡೋದಾಗಿದ್ದರೆ ದಲಿತರಿಗೆ ಗ್ಯಾರಂಟಿ ಯೋಜನೆಗಳು ಇಲ್ಲ, ಅನ್ವಯ ಆಗೋದಿಲ್ಲ ಅಂತಾದರೂ ಹೇಳಬೇಕು. ಯಾಕೆಂದರೆ ನಿಮ್ಮ ದುಡ್ಡನ್ನು ನಿಮಗೆ ಕೊಡ್ತಿದ್ದೀವಿ, ನಿಮಗೆ ಸಪ್ರೇಟಾಗಿ ಗ್ಯಾರಂಟಿ ಕೊಡ್ತಿಲ್ಲ. ನಿಮ್ಮ ಫಂಡ್ ಏನಿದೆ, SC SP TSP ಫಂಡ್ ಏನಿದೆ, ಆ ಫಂಡಿನಿಂದ 14,282 ಕೋಟಿ ರೂಪಾಯಿಗಳನ್ನು ತೆಗೆದು ಗ್ಯಾರಂಟಿಗಳ ಮೂಲಕ ಕೊಡ್ತೀವಿ. ಹಾಗಾಗಿ ನಿಮ್ಮ ಅಭಿವೃದ್ಧಿಗೆ ಅಂತ ಇಟ್ಟಿದ್ದಂತಹ 39,121 ಕೋಟಿ ಏನಿದೆ ಅದು ಸುಮಾರು 24,000 ಕೋಟಿಗಳಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತಾದರೂ ಹೇಳಬೇಕು. ಅದನ್ನು ಇಲ್ಲ, ನಿಮಗಿದು ಕೊಡ್ತಿದ್ದೀವಿ ಅಂತ ಹೇಳೋದು, ಇದು ಕೊಡ್ತಿದ್ದೀವಿ ಅಂತ ಹೇಳೋದು, ದಲಿತರನ್ನು ನಂಬಿಸೋದು. ದಲಿತರ ದುಡ್ಡಲ್ಲಿ ಸಿದ್ದರಾಮಯ್ಯನವರ ಜಾತ್ರೆ ಅಂತ ಹೇಳ್ಬೋದು. ಯಾಕೆಂದರೆ ಗ್ಯಾರಂಟಿ ಕೊಡ್ತಿದ್ದೀವಿ ಅಂತ ಅವರು ಹೆಗ್ಗಳಿಕೆಯಿಂದ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾರಲ್ಲ, ಆ ಗ್ಯಾರಂಟಿಗಳಿಗೆ ದಲಿತರ ಹಣವನ್ನು ಬಳಸ್ಕೊಳ್ಳಾಗ್ತಿದೆ. ದಲಿತರಿಗೆ ಸೇರಬೇಕಾಗಿರೋ ದುಡ್ಡನ್ನು ಬಳಸ್ಕೊಳ್ತಿದ್ದೀವಿ ಅಂತ ಎಲ್ಲೂ ಹೇಳೋದಿಲ್ಲ. ದಲಿತರಿಗೆ ಇಷ್ಟು ಕೊಟ್ಟಿದ್ದೀವಿ ಅಂತ ಸಪ್ರೇಟಾಗಿ ಹೇಳ್ತಾರೆ, ಗ್ಯಾರಂಟಿಗೆ ಇಷ್ಟು ಕೊಟ್ಟಿದ್ದೀವಿ ಅಂತ ಸಪ್ರೇಟಾಗಿ ಹೇಳ್ತಾರೆ. ವಾಸ್ತವದಲ್ಲಿ ದಲಿತರಿಗೆ ಅಷ್ಟು ಕೊಟ್ಟಿಲ್ಲ. 14,282 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದರಲ್ಲಿ ಕಿತ್ಕೊಂಡು ಹಂಗೆ ಬರಬೇಕಾಗಿದ್ದನ್ನು, ನೇರವಾಗಿ ಬರಬೇಕಾಗಿದ್ದನ್ನು, ದಲಿತರ ಶಿಕ್ಷಣಕ್ಕೆ, ಉದ್ಯೋಗಕ್ಕೆ, ಅವರ ಮೂಲ ಸೌಕರ್ಯಕ್ಕೆ ಬರಬೇಕಾಗಿದ್ದ ದುಡ್ಡನ್ನು ಕಟ್ ಮಾಡಿ ಅಷ್ಟನ್ನು ನಿಲ್ಲಿಸಿ ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ. ಹೇಗೆ ಕೊಡ್ತಿದ್ದಾರೆ ದಲಿತರಿಗೆ ಅಂತ ಇವರು ಹೇಳೋ ಲೆಕ್ಕ ಏನು ಅಂದರೆ, ಯುವ ನಿಧಿಗೆ 175 ಕೋಟಿ SC SP TSP ಇಂದ ತೆಗೆದು ಗ್ಯಾರಂಟಿಗೆ ಹಾಕಿರೋದು. ಕೇಳಿದ್ರೆ ದಲಿತರ ಗ್ಯಾರಂಟಿಗೆ ಹೋಗುತ್ತೆ ಅದು ಅಂತ. ಶಕ್ತಿ ಯೋಜನೆ 1,451 ಕೋಟಿ, ಅನ್ನಭಾಗ್ಯಕ್ಕೆ 2,187 ಕೋಟಿ, ಗೃಹಲಕ್ಷ್ಮಿ ಯೋಜನೆಗೆ 7,881 ಕೋಟಿ, ಗೃಹ ಜ್ಯೋತಿ ಯೋಜನೆಗೆ 2,585 ಕೋಟಿ. ಒಟ್ಟಾರೆಯಾಗಿ ಈ 5 ಗ್ಯಾರಂಟಿಗಳಿಗೆ 14,282 ಕೋಟಿ ರೂಪಾಯಿಗಳನ್ನು ದಲಿತರ ಫಂಡನ್ನು ಎರಡನೇ ಬಾರಿಗೆ ಕಳೆದ ವರ್ಷ 11,500 ಕೋಟಿ ರೂಪಾಯಿಗಳನ್ನು ಹೀಗೆ ದಲಿತರಿಂದ ಕಿತ್ತು ದಲಿತರಿಗೆ ಕೊಟ್ಟು ಎರಡು ಲೆಕ್ಕ ತೋರಿಸಿದರು. SC SP TSPಯಲ್ಲಿ ಇಷ್ಟು ಕೊಟ್ಟಿದ್ದೀವಿ, ಗ್ಯಾರಂಟಿನೂ ಕೊಡ್ತಿದ್ದೀವಿ. ವಾಸ್ತವದಲ್ಲಿ ಅದನ್ನು ಕಿತ್ತು ಇಲ್ಲಿ, ಇದನ್ನು ಕಿತ್ತು ಅಲ್ಲಿ ಕೊಡ್ತಾ ಇರೋದು. ಸೊ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಮಂಡಳಿ, ಅದು ಈಗ ನೋಟಿಸ್ ಕೊಟ್ಟಿದೆ. ಈ ನೋಟಿಸ್ ಕೊಡುವಂತಹ ನೈತಿಕತೆ ಅವ್ರಿಗಿದೆಯಾ ಅನ್ನೋದಾದರೆ ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ನರೇಂದ್ರ ಮೋದಿ ಅವರ ಸರ್ಕಾರ ದಲಿತರ ಬಗ್ಗೆ ಎಷ್ಟು ಕಾಳಜಿಯನ್ನು ಹೊಂದಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ದಲಿತರ ಸ್ಕಾಲರ್ಶಿಪ್ಗಳು, ದಲಿತರ ಫಂಡುಗಳು, ದಲಿತರ ಯೋಜನೆಗಳು ಯಾವ ರೀತಿ ಮೂಲೆ ಗುಂಪಾಗಿವೆ,
ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ವೆಬ್ಸೈಟ್ ಓಪನ್ ಮಾಡಿದ್ರೆ ಅವು ಯಾವಾಗಲೂ ಕೂಡ ಸರ್ವರ್ ಡೌನ್ ಆಗಿರ್ತವೆ, ಅವಕಾಶವೇ ಇರೋದಿಲ್ಲ. ಅಪ್ಲೈ ಮಾಡಿರೋರಿಗೆ ಎಷ್ಟು ಸಿಕ್ಕಿದೆ ಎಲ್ಲವೂ ಕೂಡ ಎಲ್ರಿಗೂ ಗೊತ್ತಿರೋದೆ. ಹಾಗಾಗಿ ಈ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ಸ್ ಅನ್ನುವಂತಹ ಸಂಸ್ಥೆ ಕೊಟ್ಟಿರುವಂತಹ ನೋಟಿಸ್ ಇದೆಯಲ್ಲ, ಅದೊಂದು ಗಿಮಿಕ್, ಕೇಂದ್ರ ಸರ್ಕಾರದ BJP ಗಿಮಿಕ್. ಅದು ಈ ಕಡೆ ಸಿದ್ದರಾಮಯ್ಯನವರ ಗಿಮಿಕ್ ದಲಿತರಿಗೆ, ಇನ್ನೊಂದು ಕಡೆ ನರೇಂದ್ರ ಮೋದಿಯವರ ಗಿಮಿಕ್ ಒಂದು ಕಡೆ. ಎರಡೂ ಗಿಮಿಕ್ಗಳು ಸೇರಿಕೊಂಡು ದಲಿತರ 14,282 ಕೋಟಿಗಳನ್ನು ನಾಮ ಹಾಕಿದ್ದಾರೆ ಅನ್ನೋದು ಮಾತ್ರ ಸತ್ಯ. ಕಳೆದ ವರ್ಷ 11,500 ಕೋಟಿ ರೂಪಾಯಿಗಳನ್ನು ಕಸಿದಾಗಲೇ ಎಲ್ಲರೂ ಕೂಡ ಧ್ವನಿಯಾದಾಗ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಅದೆಂಥದ್ದು ಹೇಳಿದ್ರು, ಸೆಕ್ಷನ್ 7A BCD ಎಲ್ಲವನ್ನೂ ಸೇರಿಸ್ಕೊಂಡು ಹೇಳಿ ನಾವು ಅದಕ್ಕೆ ತಿದ್ದುಪಡಿ ತರ್ತಾ ಇದ್ದೀವಿ, ತಿದ್ದುಪಡಿ ತಂದುಬಿಟ್ಟಿದ್ದೀವಿ, ಇನ್ಮೇಲೆ ದಲಿತರ ಫಂಡನ್ನು ಯಾವುದೇ ಕಾರಣಕ್ಕೂ ಬೇರೆ ಉದ್ದೇಶಗಳಿಗೆ ಬಳಸೋದಕ್ಕೆ ಸಾಧ್ಯನೇ ಇಲ್ಲ. ಇದು ಹೋದ ವರ್ಷ ಹೇಳಿದ ಮಾತಿಗೆ ಈ ವರ್ಷ ಕಿಮ್ಮತ್ತಿಲ್ಲ, ಸರ್ಕಾರವೇ ಹೇಳಿದ ಮಾತು. ಸೊ ಈಗ ಸಿದ್ದರಾಮಯ್ಯನವರ ಸರ್ಕಾರ ನಿಜವಾಗ್ಲೂ ಕೂಡ ಜನಪರವಾಗಿದ್ದರೆ, ಸಿದ್ದರಾಮಯ್ಯನವರು ಹೇಳುವಾಗೆ ನಾನೂ ದಲಿತ ಅನ್ನೋದೇ ಆಗಿದ್ದರೆ, ಸಿದ್ದರಾಮಯ್ಯನವರೇ ಹೇಳುವಾಗೆ ಅಹಿಂದ ಸಮುದಾಯದ ಸಂಘಟನೆಗೆ ನಾನೇ ಮುಖ್ಯಸ್ಥ ಅಂತ ಹೇಳೋದಾದರೆ ಈ ರೀತಿಯ ಡೋಂಗಿತನದಿಂದ ಹೊರಗೆ ಬರಬೇಕು. ಇಲ್ಲ, ಒಂದು ಸ್ಪಷ್ಟವಾಗಿ ಹೇಳಿ, ನಮಗೆ ಗ್ಯಾರಂಟಿ ಯೋಜನೆಗಳಿಗೆ ಕಂಪ್ಲೀಟಾಗಿ ದುಡ್ಡು ಕೊಡೋ ಶಕ್ತಿ ಇಲ್ಲ, ದಲಿತರ ದುಡ್ಡನ್ನು ತೆಗೆದು ಇಲ್ಲಿ ಲೆಕ್ಕ ತೋರಿಸ್ತೀವಿ, ಅಲ್ಲೂ ತೋರಿಸ್ತೀವಿ, SC SP TSP ಅಂತಲೂ ಲೆಕ್ಕ ತೋರಿಸ್ತೀವಿ, ಗ್ಯಾರಂಟಿ ಯೋಜನೆಗಳು ಅಂತಲೂ ತೋರಿಸ್ತೀವಿ, ಎರಡರಲ್ಲೂ ಕೊಟ್ಟಿದ್ದೀವಿ ಅಂತ ಹೇಳ್ತೀವಿ, ಆದರೆ ಒಂದೇ ಕೊಟ್ಟಿರ್ತೀವಿ ಅಂತ ಹೇಳಿ. ಇಲ್ಲ, ದಲಿತರಿಗೆ ಗ್ಯಾರಂಟಿ ಯೋಜನೆಗಳನ್ನು ನಾವು ಕೊಡೋದಿಲ್ಲ, ಯಾಕಂದರೆ ದಲಿತರಿಗೆ ಸಪ್ರೇಟ್ ಫಂಡ್ ಇದೆ, ಅದರಲ್ಲಿರೋ ದುಡ್ಡಲ್ಲೇ ನಾವು ಬಳಸ್ಕೊಳ್ತೀವಿ, ಅದನ್ನೇ ಗ್ಯಾರಂಟಿ ಅಂತ ಕರಿತೀವಿ. ದಲಿತರಿಗೆ ಎಲ್ಲರ ಥರ ಗ್ಯಾರಂಟಿ ಅಲ್ಲ, ಇದು ಅವ್ರದ್ದೇ ದುಡ್ಡಲ್ಲಿ ಅವ್ರಿಗೆ ಗ್ಯಾರಂಟಿ. ತುಂಬ ಕನ್ಫ್ಯೂಸಿಂಗ್ ಆಗಿರ್ಬೋದು, ಆದರೆ ಅವ್ರದ್ದೇ ದುಡ್ಡಲ್ಲಿ ಅವ್ರದ್ದೇ ಗ್ಯಾರಂಟಿ ಅಂತ ಅರ್ಥ ಅಷ್ಟೇ. ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ, ನಿಮ್ಗೆ ಯಾರಿಗಾದ್ರು ಕನ್ಫ್ಯೂಸ್ ಆಗಿದ್ರೆ ಇಷ್ಟೊತ್ತು ಮಾತಾಡಿದ್ರಲ್ಲಿ. ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ 50 ರೂಪಾಯಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ನಿಮ್ಮ ತಮ್ಮ ಇದ್ದರೆ 50 ರೂಪಾಯಿ ಕೊಡ್ತಾರೆ, ಇಬ್ರಿಗೂ 50 ರೂಪಾಯಿ ಕೊಡ್ತಾರೆ. ಆಮೇಲೆ ಹೊಸದಾಗಿ ಇನ್ನೊಂದು ಏನೋ ತಿಂಡಿ ತಗೊಂಡ್ಬಿಡ್ತಾರೆ. ನಿಮ್ಮ ತಮ್ಮನಿಗೆ 50 ರೂಪಾಯಿ ಕೊಟ್ಟಿರ್ತಾರಲ್ಲ, ಅವನಿಗೆ ತಿಂಡಿ ಕೊಡ್ತಾರೆ. ನಿಮಗೆ ತಿಂಡಿ ಕೊಡಬೇಕಾದ್ರೆ, ನಾನು ಅಂಗಡಿಯಿಂದ ತಂದಲ್ಲಪ್ಪ, ನಿನ್ನ ಪಾಲಿನ ದುಡ್ಡಲ್ಲೇ ತಂದಿರೋದು, ಆ 50 ರೂಪಾಯಲ್ಲಿ 20 ರೂಪಾಯಿ ಈ ಕಡೆ ಕೊಡು ಅಂತ ಕೇಳಿ ನಿಮಗೆ ತಿಂಡಿ ಕೊಡ್ತಾರೆ. ಅಂದರೆ 50 ರೂಪಾಯಿ ಕೊಟ್ಟಂಗೂ ಆಯಿತು, ತಿಂಡಿ ಕೊಟ್ಟಂಗೂ ಆಯಿತು, 50 ರೂಪಾಯಿ ಕೊಟ್ಟಾಗ ಬಡಾಯಿ ಕೊಚ್ಕೊಂಡಿದ್ದು ಆಯಿತು, ತಿಂಡಿ ಕೊಟ್ಟಾಗ ಬಡಾಯಿ ಕೊಚ್ಕೊಂಡಿದ್ದಾಯಿತು. ಆದರೆ 20 ರೂಪಾಯಿ ಈಸ್ಕೊಂಡ್ರಲ್ಲ, ನಿಮ್ಮ ತಿಂಡಿಗೆ ನಿಮಗೆ ದುಡ್ಡು ನೀನೇ ಕೊಡಬೇಕಪ್ಪ ನನಗೆ ಅಂತ, ಅದನ್ನು ಯಾರಿಗೂ ಹೇಳಲ್ಲ. ಅದು ಪಾಪ ಆ ದಡ್ಡ ಮಗನಿಗೆ ಅರ್ಥನೂ ಆಗಿರಲ್ಲ ಅಂತ ಇಟ್ಕೊಳ್ಳಿ. ಅಂಥ ಪರಿಸ್ಥಿತಿಯಲ್ಲಿ ದಲಿತರನ್ನ ದುಡಿತಿದ್ದಾರೆ. ಸೊ ಈಗ ಸ್ಪಷ್ಟವಾಗಿ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇದೇನೆ SC SP TSP ಫಂಡಿನ 14,282 ಕೋಟಿಗಳ ರಂಗಿನಾಟ. ಇದೇ ರಂಗಿನಾಟ. ಸೊ ಇದಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಮಜಾಯಿಷಿ ಕೊಡ್ತಾರೆ, ಅಥವಾ ದಲಿತರು ಇದರ ವಿರುದ್ಧವಾಗಿ ಧ್ವನಿ ಎತ್ತಾರ, ದಲಿತರಿಗೆ ಅರ್ಥ ಆಗುತ್ತಾ ಇದು ಈ ಒಂದು ಏನಂತಾರೆ ಮಾಯಾಬಜಾರ್ ಆಟ, ಸಿದ್ದರಾಮಯ್ಯನವ್ರದ್ದು ದಲಿತರ ದುಡ್ಡಲ್ಲಿ ಜಾತ್ರೆ ಮಾಡುವಂತಹ ಈ ಮನಸ್ಥಿತಿ ಅಂತ ಕಾದು ನೋಡಬೇಕಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.